ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ಅಡಿಯಿಟ್ಟಿರುವ ರೆಮ್ಸೆಸ್ ಮೋಷನ್ ಪಿಕ್ಚರ್ಸ್ ಸಂಸ್ಥೆ ವತಿಯಿಂದ ಪ್ರತಿಭಾವಂತ ನಟ ನಟಿಯರ ಆಯ್ಕೆ ಪ್ರಕ್ರಿಯೆ ಜುಲೈ 11ರಂದು ಬೈಲ್ಕುಪ್ಪೆಯಲ್ಲಿ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಂಸ್ಥೆಯ ಪ್ರಮುಖರು, ಚಿತ್ರ ನಿರ್ದೇಶಕರು ಹಾಗೂ ನಟರೂ ಆಗಿರುವ ರುಹಾನ್ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆಯ ಗಣಪತಿ ದೇವಸ್ಥಾನ ಸಮೀಪದ ಎಸ್ಎಲ್ವಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಉದ್ದೇಶಿತ ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ಅಗತ್ಯವಾದ ನಟ ನಟಿಯರ ಆಯ್ಕೆ ನಡೆಯಲಿದೆ ಎಂದರು. ಕೊಡಗು ಸೇರಿದಂತೆ ಕೊಡಗಿನ ಸುತ್ತಮುತ್ತಲ ಜಿಲ್ಲೆ ತಾಲೂಕುಗಳ 10 ವರ್ಷದಿಂದ 60 ವರ್ಷ ವಯೋಮಿತಿವರೆಗಿನ ಆಸಕ್ತ ಕಲಾವಿದರು ಪಾಲ್ಗೊಳ್ಳಬಹುದಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ವೃತ್ತಿಪರ ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಕಲ್ಪಿಸುವುದು ಈ ಆಯ್ಕೆ ಪ್ರಕ್ರಿಯೆಯ ಉದ್ದೇಶವೆಂದು ಸ್ಪಷ್ಟಪಡಿಸಿದರು. ಚಿತ್ರೀಕರಣವನ್ನು ಕೊಡಗು ಸೇರಿದಂತೆ ವಿವಿಧ ಕಡೆಗಳಲ್ಲಿ ನಡೆಸಲಾಗುವುದು. ಸ್ಥಳೀಯ ಆಸಕ್ತ ಕಲಾವಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಒಂದು ಸಿನಿಮಾ ಮಾಡಿಕೊಟ್ಟಿದ್ದೀವಿ, ಒಂದು ಕನ್ನಡ ಚಿತ್ರ. ಸೊ ಅದಕ್ಕೆ ನಾವು ತುಂಬಾ ಹೊಸಬರಿಗೆ ಅವಕಾಶಗಳನ್ನು ನೀಡೋಕೆ ಅಂತ ನಿರ್ಧಾರ ಮಾಡಿದ್ವಿ. ಸೊ ಇದೇ 11ನೇ ತಾರೀಕಿಗೆ SLV ಕಲ್ಯಾಣ ಮಂಟಪ ನಿಯರ್ ಗಣಪತಿ ಟೆಂಪಲ್ ಬೈಲ್ಕುಪ್ಪೆ ಪಿರಿಯಾಪಟ್ಟಣ ತಾಲೂಕಲ್ಲಿ ಒಂದು ಆಡಿಷನ್ ಇಟ್ಕೊಂಡಿದ್ದೀವಿ. ಸೊ ಫ್ರಮ್ ದಿ ಏಜಸ್ ಆಫ್ 10ನೇ ವಯಸ್ಸಿಂದ 60ನೇ ವಯಸ್ಸು ತನಕ ಮೇಲ್ ಅಂಡ್ ಫೀಮೇಲ್ ಇಬ್ರು ಆಡಿಷನ್ ಬರ್ಬೋದು. ಎಲ್ರಿಗೂ ಅವಕಾಶ ನೀಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಸ್ಯಾಟರ್ಡೇ ಟೈಮ್ ಫ್ರಮ್ 9 AM to 6 PM. ಹಿಂದೆ ಸಿನಿಮಾ ಮಾಡಿದ್ದ ಪ್ರೊಡಕ್ಷನ್, ಈ ಪ್ರೊಡಕ್ಷನ್ ಇದೆ ಫಸ್ಟ್ ಸಿನಿಮಾ ಸರ್. ನಾನು ಇದಕ್ಕಿಂತ ಮುಂಚೆ ಒಂದು 2 ಸಿನಿಮಾ ಅಲ್ಲಿ ಆಕ್ಟ್ ಮಾಡ್ತೀನಿ. ಸೊ ನನ್ನ ಹೆಸರು ರೋಹಾನ್ ಅಂತ. ರೋಹಾನ್ ROH ಇಲ್ಲ ಸರ್, ಇದರಲ್ಲಿ ನಾನು ಡೈರೆಕ್ಷನ್ ಮಾಡ್ತೀನಿ ಅಂಡ್ ಆಕ್ಟಿಂಗ್ ಕೂಡ ಮಾಡ್ತೀನಿ. ಸಿನಿಮಾ ಹೀರೋ ನಾನು. ಅದು ಕೇಳಬೇಕು ಅಂತ ಇರಲಿಲ್ಲ, ಕೇಳಿದ್ರೆ ಸಾರಿ, ಡೈರೆಕ್ಷನ್ ಅಂಡ್ ಆಕ್ಟಿಂಗ್. ಗೋಷ್ಠಿಯಲ್ಲಿ ಸಹಾಯಕ ನಿರ್ದೇಶಕ ಪಿಂಟು ಕುಮಾರ್ ಠಾಕೂರ್ ಹಾಗೂ ಸಂಸ್ಥೆಯ ಪ್ರಮುಖ ಯೋಗಿ ಹೊನ್ನಾವರ ಪಾಲ್ಗೊಂಡಿದ್ದರು.